ತಗೋರ ಕಾಯಿಪಲ್ಲೆ ಅಂದಿದ್ದೆಲ್ಲ ಎಲ್ಲ ಕಾಯಿಪಲ್ಲೆ ತಂದ ನೋಡು. ಚಲೋ ಆತ್ ತೊಂಬರ್ರಿ. ಏಪ್ಪ ಇದು ಮೆಣಸಿನ್ಕಾಯಿ ತಂದಿರೋದಿಲ್ಲ? ಹಾಂ ತಂದನಿ ಐತೆ ನೋಡಿದ್ರಾಗ ಐತಿ. ಅಂದಂಗೆ ಎಲ್ಲೋಗೇನವ ನಿನ್ನ ಮಗ? ಯಾಕ್ರಿ? ಅಲ್ಲ ನಿನ್ನ ಮಗಳು ಕಾಣುವಳು ನಿನ್ನ ಮಗನೂ ಕಾಣುವಲ್ಲ, ಅದಕ್ಕೆ ಕೇಳಿದೆ. ಏನು ಉಡಾಳ ಬಿದ್ದಾನ ಊರಾನ ಮಂದೆಲ್ಲ ಛೀ ಥೂ ಅನ್ನಕತ್ತಾರ ಗೊತ್ತನ. ಇವತ್ತು ಬರ್ತ ಸಂತ್ಯಾಗ ಇವ ರಾಮಣ್ಣ ಸಿಕ್ಕಿದ್ದ, ಅವ್ನ ಮಗನ ತಲೆ ಹೊಡೆದಾನಂತಿವ. ಏನಿದು ಏನಿದು ಆಟ ಅಂತ ನನ್ನ ತಗ ಇಷ್ಟು ಪರಿ ಉಡಾಳ ಬೀಳುದ? ಆಗ ಗೊತ್ತಾಗದಲ್ಲ ಅವ್ಗೆ ಒಂಚೂರ ಹೆಂಗ ಏನು ಎತ್ತ ಅಂತೇಳಿ ಆ ಕೆಟ್ರಿ ಬಿಲ್ಲಿ ತೊಗೊಂಡು ಆ ಗುಬ್ಬಿ ಹೊಡ್ಯಾಕೆ ಹೋಗಿ ಆ ಕೆಟ್ರಿ ಬಿಲ್ಲಿಲೆ ಕಲ್ಲು ಹಿಂಗೆ ಒಗದು ಅದು ಸೀದಾ ಇವನ ಮಗನ ತಲೆಗೆ ಬಿದ್ದು ತಲೆ ಪೋಕಾಗಿತ್ತಂತ. ಪೋಕಾಗಿ ದವಾಖಾನೆ ತೋರಿಸ್ಕೊಂಬಂದಾರಂತ. ತೋರಿಸ್ಕೊಂಬಂದು ಏನದು ನಮ್ಮ ಮನೆಗೆ ಬರ್ಬೇಕಂದ್ರಂತ ಜಗಳಕ್ಕೆ. ಮತ್ತು ಅವ್ನು ಏಂತಿ ಅಂದ್ಲಂತ, ಹೋಲ್ ಬಿಡ್ರಿ ಹುಡ್ರು ಆಡೋದ್ರಾಗ ಏನಾರ ಮಾಡ್ಕೊಂಡಿರ್ಬೇಕು, ನಾನು ಮನೆ ಕಡೆ ಹೋಗಿ ಹೇಳ್ತೇನೆ ಅಂದಿದ್ಲಂತ. ಬಂದಿಲ್ಲನ ಅವ್ನು ಏಂತಿ? ಬಂದಿದ್ರು. ಓಹೋ ಮೇಡಮ್ ಗಂಗಾರ ಬಂದು ಹೇಳಿದ್ರು ತಲೆಯಾಗ ಹೋಗಿಲ್ಲ ನಿನ ಗಂಗಾರ. ಅಲ್ಲಿ ನನ್ನ ಮಂದಿ ಯಾಕೆ ಹೇಳಿಲ್ಲ ಹಿಂಗೆ ಹೇಳೋಗ್ಯಾರ ಅಂತೇಳಿ. ಇವತ್ತು ಅವ್ರು ರಾಮಣ್ಣ ಸಿಕ್ಕಿ ಹೇಳಿದ್ರೆ ನನಗೊಂಥರ ಮಕ್ಕ ಕೊಡ್ದಂಗೆ ಆತು ಗೊತ್ತನ. ಅಂದ್ರೆ ಮನ್ಯಾಗ ಹೆಂಡತಿ ಮಕ್ಳು ಏನು ಸುದ್ದಿನ ಮುಟ್ಸಲ್ಲ ನಮ್ಮ ರಾಯ ನಿನಗ ಅಂದ ಗೊತ್ತನ. ಇಲ್ಲಪ್ಪ ನನಗಿದು ಗೊತ್ತಿಲ್ಲ ಅಂದಿದ್ದಕ್ಕೆ ಒಂಚೂರು ಹುಡುಗನ ಹದಬಸ್ತಾಗಿಡು. ಅದೇನವ ತೀರಾ ಸಾಲಿಗೆ ಕಲ್ಲು ಬೀಳೋದು ಎಲ್ಲದಕ್ಕೂ ಇದು ಮಾಡೋದು ಏನಿದು ಬಾಳೆ ಅಂತಾರ ಇದಕ್ಕೆ ಯಾರ ಅಂದ. ಮೂರ್ಖತ್ತಿ ವಯಸ್ಸಾತು ಇನ್ನೂ ತಿರುಗ್ತಾನೆ ಊರಾಗ. ಅಲ್ಲಿ ಹೋಗಲ್ಲ ನಮ್ಮ ತಂಗಿ ಮಗನ ಏನು ಹಾಸ್ಟೆಲ್ನಾಗ ಇಟ್ಟಾರ ಅವ್ರು ದೊಡ್ಡ ಇದ್ರಾಗ. ಎಂತ ಚಂದ ಓದ್ತಾನ ಏನ್ತಾನ. ಇನ್ನೂ ಸ್ವಲ್ಪ ದಿನಕ್ಕೆ ನೌಕರಿ ತಗೋತಾನ ನೋಡ್ಬೇಕಾರೆ. ಈ ಸುಳೆ ಮಗನ ಅದಾನ 12ನೇ ತನೂ ಫೇಲ್ ಆದ, ಏನಿಲ್ಲ ಓದಿಲ್ಲ ಬರೀದಿಲ್ಲ, ಬಿದ್ದುಬಿಟ್ಟಾನ ಇಷ್ಟ ಅಳ್ತಿ. ರೊಕ್ಕ ಕೊಟ್ಟು ದೊಡ್ಡ ಇದಕ್ಕೆ ಹಚ್ಚಾರ, ಅದ್ರ ತಕ್ಕ ಓದ್ಯಾನ. ಹಾಸ್ಟೆಲ್ದಾಗ ಅಲ್ಲೇ 3 ಹೊತ್ತು ಓದುದು ಅಂದ್ರೆ ಮತ್ತೆ ಮಕ್ಳು ಮುಂದೆ ಬರ್ತಾವ. ಅಲ್ಲ ಇವು ಇಲ್ಲೇ ಊರಾಗ ಈ ನಮ್ನಿ ಎಲ್ಲಾರು ಕೊಟ್ಟು ತಿರುಗ್ತಾನ, ಮತ್ತೆ ಮುಂದೆ ಬಂದ್ರೆ ಏನು ಬರ್ತಾನ? ಬಿಡ್ರಿ ಹಂಗೆ ಬೈಯಕ್ಕೆ ಹೋಗ್ಬೇಡ್ರಿ. ನಾನು ಹೇಳೇನಿ ನಿನ್ನೆ ಅವಂಗ ಹಿಂಗ್ಯಾಕೆ ಮಾಡಿದಪ್ಪ ಮಾಡಬಾರ್ದು ಅಂತೇಳಿ. ಏನಾತ? ಏನು ಬಾಯಿ ಜೋರು ಮಾಡಾತ್ತೀರಿ? ಯಾಕೈತಿತ್ತಾಗ ಮನೆ ಒಳಗೆ 10 ಹೊಂಟ್ರಿ ನಿಮ್ಮ ಬಾಯ ಕೇಳೋದು ನೋಡು. ಯವ್ವ ನಿನ್ನ ಮೊಮ್ಮಗಂದು ನಿನ್ನ ಮುದ್ದು ಭಾಳ ಆಗೈತೆ ಅವಂಗ. ಏನು ಊರಾಗ ಮಂದಿ ತಲೆ ಹೊಡ್ಯಾಕತ್ತಾನ ಇಲ್ಲೇ ಓಡಾಡಿ. ಬರ್ಲಿ ಆ ಸುಳೆ ಮಗ್ ಇವತ್ತು ಇವತ್ತು ಏನು ಮಾಡೇ ಕೈ ಬಿಡ್ತಾನೆ. ಇವತ್ತು ತೊಗೊಂಡೋಲೆ ಕೈಪಲ್ ಒಳಗೆ ತೊಗೊಂಡು. ಯಾವಾಗ ನೋಡಿದ್ರೆ ಹುಡುಗಗೆ ಬೈಯೋದ್ರಾಗ ಇರ್ರಿ ಪಾಪ. ಇದ್ದೇ ತಲೆಗೆ ಹತ್ತಿಲ್ಲ ಅಂದ್ರೆ ಏನು ಮಾಡ್ಬೇಕ್ರಿ ಅವನಾರ? ಚಲೋ ಓದ್ತಾದನ ಅಂತೇಳಿ ತಿಳ್ಕೊಂಡಿದ್ವಿ ನಾವು. ಇದ್ದೇ ತಲೆಗೆ ಹತ್ತಿಲ್ಲ. ಅವನ್ನ ನಾಳೆ ಕಿರಾಣಿ ಅಂಗಡಿಗೆ ಕರ್ಕೊಂಡು ಹೋಗಿ ಏನು ಅಲ್ಲೇ ಕೆಲ್ಸಕ್ಕೆ ಹಚ್ತೇನೆ. ಒಂದು 4 ರೊಕ್ಕ ಬರಲಿ ಮನೆಗೆ. ಖಾಲಿ ಪೀಲಿ ಇಲ್ಲ ಅಲ್ಲಿ ಸುತ್ತಾಡೋ ಬದ್ಲಿ ಏನು ಕಿರಾಣಿ ಅಂಗಡಿಗೆ ಚೀಟ್ ಕಟ್ಟಾಕ ಸಂತಿ ಕಟ್ಟಾಕ ಹಚ್ಚಿನಿ ಅಂದ್ರೆ ತಿಂಗಳ ರೊಕ್ಕ ಬರ್ತಾವ ಕೈಗೆ. ಸಮಾಧಾನ ಮಾಡ್ಕೋ, ಹಂಗೆ ಇದು ಮಾಡ್ಕೊಳಕ್ ಹೋಗ್ಬೇಡ. ಬರ್ಲಿ ಅವ ಬಂದಿಂದ ಹಿಂಗ್ಯಾಕೆ ಮಾಡ್ತಾನಂತ ತಿಳಿಸಿ ಕೇಳ್ತಾನೆ. ಯವ್ವ ಬಂದೇನ್ಲೇ? ಮತ್ತೆ ಯಾರು ತಲೆ ಹೊಡೆದು ಬಂದು ಇವತ್ತು? ಯಪ್ಪ ಇಲ್ಲಪ್ಪ, ನೀನು ಎಷ್ಟು ಬೂಟ್ಲೆ ಹೊಡೆದ್ರ ದಾರಿಗೆ ಬರ್ತಿ ಹೇಳಿ ನೀನು. ಯಾಕಪ್ಪ ಮತ್ತಿನ್ನೇನು ಅಂತ ನಾನು ನಿನಗೆ ರಾಮಣ್ಣಂದ ಮಗಂದು ತಲೆ ಇದು ಕೊಡ್ದಿ? ಮುಕ್ಳಾಗ ಹಲ್ಲು ಬಂದವನ್ಲೇ ನಿನಗೆ? ಯಾಕೆ ಚಂದಾಗಿದ್ದು ಆಡಿ ಇದು ಮಾಡಕ್ಕೆ ಬರಂಗಿಲ್ಲ ನಿಮ್ಗೆ? ಹಿಂಗೆ ಬೂಟ್ಲೆ ಹೊಡ್ಸ್ಕೊಳ್ಳೋ ಕೆಲಸ ಮಾಡ್ತೀರ ನೀವು ಬೇರೆ? ಯಾಕೆ ಅವ್ನು ತಲೆ ಇದು ಕೊಡ್ದಿ ನೀನು? ನಿನಗೇನು ಮನೆಯಾಗಿದ್ದು ಹೆಚ್ಚಾಗೈತೆ ನೀನು? ನಡಿ ನಾಳೆಯಿಂದ ಕೆಲ್ಸಕ್ಕೆ ನಡಿ. ಮನೆಯಾಗಿದ್ದೆ ಅಂದ್ರೆ ತೊಗೊಂತಾನೆ ನಿನಗೆ. ಮತ್ತೆ ನಿನಗೆ ಹೇಳಕತ್ತೀನಿ ಕೇಳಿ, ನಾಳೆ ನಿನ್ನ ಒಯ್ದಲ್ಲಿ ಹುಬ್ಬಳ್ಳಿಯಾಗ ಆ ಕಿರಾಣಿ ಅಂಗಡಿಯಾಗ ನಾನು ನಿನ್ನ ಚೀಟ್ ಕಟ್ಟ ಕೆಲ್ಸಕ್ಕೆ ಹಚ್ತೀನಿ. ತಣ್ಣಗೆ ದಿನ 10 ಹೊಂಟ್ರೆ ಹೋಗ್ಬೇಕು. ನೀನು ಓದಿ ಕಡ್ದು ಕಟ್ಟಿ ಹಾಕಿದ್ದು ಅಟ್ಟಾಗೆ ಐತಿ ಏನ? ಅಲ್ಲಲ್ಲ ನಿನಗೆ ಇನ್ನೂ ಕೇಳಿದ್ನಿ ಇಲ್ಲ ನಾನು? ಹೇಳು ಅಂತೇಳಿ ನನ್ನ ಮಾತು ಬಗ್ಗದಲ್ಲ ನಿನಗೆ. ಹೇಳಿ ನಿಮ್ಮ ಅಪ್ಪ ಕೇಳಕತ್ತಾನ ನೋಡಿ. ಹೇಳು ಎದಕ್ಕೆ ಆ ಹುಡುಗನ ತಲೆ ಎದು ಕೊಡ್ದಿ? ನಿನ್ಗೇನು ಹುಚ್ಚಿಗೆ ಹಿಡ್ದತಾನೆ? ಅವ ನಾ ಬೇಕಂತ ಹೊಡೆದಿದ್ದಲ್ಲ. ಅದೇ ಇವ ಅದನ್ನಲ್ಲ ಅವ ಭೀಮೆ, ಅವ ಕ್ಯಾಟ್ರಿ ಬಿಲ್ಲಿ ತೊಗೊಂಡು ಗುಬ್ಬಿ ಹೊಡ್ಯಾಕ ಹೋದ್ನ. ಹೊಡೆದ ಅದು ಕಲ್ ತೆಪ್ಪಿ ಇವನ್ ಕೈಯಾಗ ಬಿದ್ದುಬಿಡ್ತು. ಇವಂಗ ಬಿದ್ದುಗುಟ್ಲೆ ವಾಪಸ್ ಅದನ್ನ ನಾನು ಇದು ಹಂಗ್ಯಾಕೆ ಹೊಡೆದಿಲ್ಲ ಅಂತ ಕೇಳೋ ಹೊತ್ನಾಗ ನಾ ಹೊಡೆದಿಲ್ಲ ಅಂತ ಕ್ಯಾಟ್ರಿ ಬಿಲ್ ನನ್ನ ಕೈಯಾಗ ಕೊಟ್ಬಿಟ್ಟ. ಅದು ಹೆಂಗೆ ಅನಿಸ್ತಂದ್ರೆ ನಾನು ಹೊಡೆದನ ಅಂತ ತಿಳ್ಕೊಂಡ್ಬಿಟ್ಟ ಅವ. ಪಾಪಂತ್ರಿ ಅವ ಹೊಡೆದಿಲ್ಲ ಅಂತ. ಅಲ್ಲ ಮೂರ್ಖತ್ತಿ ವಯಸ್ಸಾಗೈತಿ, ಇನ್ನೂ ಸಣ್ಣ ಹುಡ್ರಂಗೆ ಕೆಟ್ರಿ ಬಿಲ್ಲಿ ತೊಗೊಂಡು ಇದು ಮಾಡಕ್ಕೆ ಹೋಗ್ಯೇನು ನೀನು? ನಿನಗೆ ಎಷ್ಟು ಬೂಟ್ಲೆ ಹೊಡೆಯೋಕಿಲ್ಲ ಅಂತ ನಾನು ನಿನಗೆ. ನಿನಗೇನು ವಯಸ್ಸೇನು ಕೂಡಿ ಬರ್ತದೆ ನಿನಗೆ? ನೀನು ಸಣ್ಣ ಹುಡುಗನ್ ನೀನು? ಅಲೋ ನಿನ್ನ ಮತ್ತೆ ಇನ್ನೊಂದು ವರ್ಷ 2 ವರ್ಷ ಬಿಟ್ಟರೆ ಲಗ್ನ ಮಾಡ್ಬೇಕು ನಿನಗೆ. ಅಷ್ಟು ವಯಸ್ಸಾದ್ರೂ ಇನ್ನೂ ನೀನು ಹುಡುಗರ ಜೊತೆಗೆ ಆಡಕ್ಕೆ ಹೋಗಿ ಅಂದ್ರೆ ಇನ್ನೇನು ಮಾಡೋಕ್ಕಿಲ್ಲ ನಿನಗೆ. ನಡಿ ನೀನು ನಾಳೆಯಿಂದ ಕೆಲ್ಸ್ಕೋಬೇಕಾ ನೀನು? ಏನಾರ ಬೆಳಗ್ಗೆ ಕಾರಣ ಹೇಳಿದೆ ಅಂದ್ರೆ ನಿನಗೆ ತೊಗೊಂತಾನೆ ಹರಕ್ಕೆ ಚಪ್ಪಲ್ ಮತ್ತೆ. ಆತು ನಾನು ಕೆಲ್ಸಕ್ಕೆ ಹೋಗ್ತೇನೆ. ಅಯ್ಯವ್ವ ದೇವ್ರೇ, ಈ ಹುಡುಗ ಯಾಕೆ ಹಿಂಗಾತ ಏನಪ್ಪ ಆತಗ ಅಂದಂಗೆವ ತಂಗಿ ಫೋನ್ ಹಚ್ಚಿದ್ಲು. ಇದು ಏನದ ಲಗ್ನ ಐತಂತೆ ಮಗಳದ. ಅದಕ್ಕೆ ಮುಂದಿನದಾಗ ಲಗ್ನ ಇಟ್ಕೊಂಡೇವಣ್ಣ, ಮನೆಗೆ ಬರ್ತೀನಿ ನಾನು ಪತ್ರಿಕೆ ಕೊಡಕ್ಕೆ. ಆದರೂ ಮುಂಚಿರ್ತಾನೆ ನಿನಗೆ ಹೇಳೇನಿ ಅಂತೇಳಿ ಅಂದ್ಲು. ಹೌದಾ? ಎಲ್ಲ ನೆಟ್ಟಿಗೆ ದಿ ಬಾಡೇನು ಕರೆಕ್ಟಾಗಿ ಚೆಂದಾಗಿ ಓದಿ ಬರೆದು ಶಾಣೆ ಇದ್ದಿದ್ದ ಅಂದರೆ ಬಾಯಿ ಬಿಟ್ಟು ಕೇಳಕ್ಕೆ ಬರ್ತಿತ್ತು. ನಿನ್ನ ಮಗಳು ನಮ್ಮ ಮನೆಗೆ ಕೊಡವ ಅಂತೇಳಿ. ಇವ ನೋಡಿದ್ರೆ ಇಷ್ಟರ ಮಟ್ಟಿಗೆ ಅದಾನ, ಇನ್ನೇನು ಬಾಯಿ ಬಿಟ್ಟು ಕೇಳ್ತಿ? ಬೇಡ, ಸುಮ್ಮನೆ ಯಾಕೆ ಕೇಳ್ಬೇಕು? ಹೌದಿಲ್ಲ? ಅಲ್ವೇ ಅವ್ರ ಆಸ್ತಿ ಅಂತಸ್ತು ಏನು ಅವ್ರು ಕೊಡ್ತಾರನ್ಬೇ? ಅಲ್ಲ ಬಡವ್ರ ಮನೆಯಾಗಿಂದ ಕನ್ನೆ ತೊಗೊಂಡು ಶ್ರೀಮಂತರ ಮನೆಗೆ ಹೋಗ್ಬೇಕು. ಇನ್ನು ಶ್ರೀಮಂತರ ಮನೆಯನ್ನು ಕನ್ನೆ ತೊಗೊಂಡು ಬಡವ್ರ ಮನೆಗೆ ಕೊಡ್ತಾರನ್ಬೇ? ಬೇಡ,
ಬೇಡ ಏನು ಇವ ಇರೋದು ಅಟ್ರ ಮಟ್ಟಿಗೆ ಅದಾನ ಆ ಹುಡುಗಿ ಅಲ್ಲೇ ಅವ್ರ ಸಂಬಂಧದಾಗ ಯಾರನ್ನ ಮದುವೆ ಮಾಡ್ಕೊಳಕತ್ತಂತೆ ಮಾಡ್ಕೊಂಡು ಚಲೋ ಇರ್ರಿ ಯಾಕೆ ಸುಮ್ಮನೆ ಇದು ಮಾಡ್ಬೇಕು ಯಾರನ್ನ ಅಲ್ಲ ಅವ್ರ ಅತ್ತಿ ಮಗನ್ನೇ ಆಕೆಯಾರ ಏನು ಆಸ್ತಿ ಸಲುವಾಗಿ ಆ ಹುಡುಗಿ ನಡ್ದ ತೊಗೊಳಕತ್ತಾಳ ಅಲ್ಲ ಹೋಲ್ ಬಿಡಿ ಏನಾರ ಯಾಕೆ ಮಾಡ್ಕೊವಲ್ರಕ್ಕ ಅವ್ರವ್ರ ಕಳ್ಳವ್ರವ್ರ ಬಳ್ಳಿ ಸರಿ ಆಯ್ತೋಪ್ಪ ಇವಂಗ ಒಂದು ಕೆಲಸಕ್ಕೆ ಚೀಲ ಉಡಾಳ್ ಬೀಳ್ತಾನೆ ನೋಟು ಏನು ಈಗ ಅದನ್ನ ವಿಚಾರ ಮಾಡ್ಕೊಂಡು ಕುಂದ್ರಬೇಡ ಏನಾರು ಕೆಲಸ ಇದ್ರೆ ಮಾಡ್ಕೊ ನಾ ಒಂಚೂರು ಅಂಗಳದಾಗ ಕುಂದಿರ್ತೇನೆ ಅಂದಂಗೆ ಒಂಚೂರು ನಾಳೆ ದವಾಖಾನಿಗೆ ಹೋಗಿ ಬರೋಣಪ್ಪ ಅಯ್ಯೋ ಮೊಣಕಾಲು ನೋವು ಅಂದ್ರೆ ನೋವು ಇದು ಈ ಪರಿ ನೋವು ಚಿಪ್ಪು ಏನು ಎಗರೇ ಹೋತಾನ ಅಂದಿರ್ಬೇಕು ಮೊಣಕಾಲು ಚಿಪ್ಪು ನಮ್ಮನೆ ಆಗೈತೆ ನೋಡಪ್ಪ ಒಂದಿಟ್ಟು ಹೋಗಿ ಬರೋಣ ಆಮ್ಯಾಗ ಪಾಪ ನಿಮ್ಮ ಅಪ್ಪಗೆ ಮೂಲವ್ಯಾಧಿ ಆಗಿತ್ತಲ್ಲ ಮೂಲವ್ಯಾಧಿ ಆಗಿ ಚರ್ಗಿ ತೊಗೊಂಡು ಹೋಗ್ತಾರಲ್ಲ ಭಾರಿ ತ್ರಾಸಂತೆ ಪಾಪ ಹೇಳ ಅಂತಂದ್ರೆ ಅದೇನೋ ಮನೆಗೆ ಹೋಗಿ ತೋರಿಸ್ಕೊಂಬಂದಾರ ಆಪ್ರೇಷನ್ ಮಾಡ್ಬೇಕಂದಾರಂತ ಮೂಲವ್ಯಾಧಿನ ಒಂಚೂರು ಅದ್ರ ಬಗ್ಗೆನೂ ವಿಚಾರ ಮಾಡಲ ಒಂಚೂರು ದವಾಖಾನಿಗೆ ಹೋಗಿ ಬರೋಣ ಏನು ಅಕಸ್ಮಾತ್ ಆಪ್ರೇಷನ್ ಅಂದ್ರೆ ಒಂಚೂರು ಕೆ ಎಮ್ ಸಿ ಕರ್ಕೊಂಡು ಹೋಗೋಣ ಅಂತೀನಿ ನಾನು ಆಯ್ತು ಹೋಗೋಣ ಓ ಬಂದ್ರೇನ್ರಿ ಬರ್ರಿ ಇಲ್ಲಿ ಕುಂದ್ರ ಬರ್ರಿ ಹೇಳೇನು ಮಗ್ಗ ಇಲ್ಲೇ ನಿನ್ನ ಅವನ ಕುಂದ್ರಾಕ ಬರೋದಿಲ್ಲ ಮೂಲೆಯಾದಿಯಾಗಿ ಭಾರಿ ತ್ರಾಸಾಗೈತಪ್ಪ ಅದು ಅದಕ್ಕೆ ಬಡ್ಕೊತೇನೆ ನಾನು ಹೆಚ್ಚಿಗೆ ಮೂಲಂಗಿ ತಿನ್ರಿ ಅಂತ ನನ್ನ ಮಾತೇಳಿ ಕೇಳ್ತೀರಿ ನೀವು ಅಲ್ಲ ಮರೆ ನೀವು ಸಂತ್ಯಾಗ ತಂದ್ರೆ ತಿಂದಿರ್ತಾನೆ ಅಲ್ಲಿ ಹೊಲ್ದಾಗ ಸತಿಗೆ ಬೆಳೆಸೀನಿ ಎಳೆ ಎಳೆ ಹೊರ್ಕೊಂಡು ತಿಂತಿರ್ತಾನೆ ಇನ್ನೇನು ಮಾಡ್ಬೇಕಾತ ನಿಂದೊಂದು ಕತಿ ಎತ್ತಾಗ ಇನ್ನು ಮೂಲಂಗಿ ತೊಗೊಂಡು ಅಲ್ಲೇ ಇಟ್ಕೋಬೇಕಾತ ಯವ್ವ ಸುದ್ದಿ ಗೊತ್ತಾತ್ ನಿನಗ ಇಲ್ಲಪ್ಪ ನಂಗೇನು ಗೊತ್ತಿಲ್ಲ ಬಿಡು ಯಾಕೆ ಏನಾತ ತಂಗಿ ಫೋನ್ ಮಾಡಿದ್ಲು ದೊಡ್ಡ ಅದಾನಲ್ಲ ಅವ ಯಾರನ್ನ ಮದುವೆ ಮಾಡ್ಕೊಂಡು ಮನೆಗೆ ಕರ್ಕೊಂಬಂದಾನಂತ ಆ ಹುಡುಗಿಗೆ ಏನು ಬಂತದಕ್ಕೆ ಮದುವೆ ಮಾಡ್ಕೊಂಡು ಮನೆಗೆ ಕರ್ಕೊಂಬಂದಾನಂತ ಅಯ್ಯೋ ಛೇ ಪಾಪ ನನ್ನ ಮಗಳಿಗೆ ಎಷ್ಟು ಬೇಜಾರಾತ ಏನನ್ನ ನೋಡ್ಬೇ ಒಟ್ಟು ಈಗ ಇಷ್ಟಾಗೈತಿ ಈಗ ಸುದ್ದಿ ನನಗೆ ಒಂಥರ ಬೇಜಾರಾತ ಕೇಳಿ ಸುದ್ದಿನ ಅದಕ್ಕೆ ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಬರೋಣ ಅಂತ ಅಲ್ಲಪ್ಪ ಇಲ್ಲಿ ಮನೆ ನೋಡಿದ್ರೆ ಮದ್ವೆ ಕೆಲಸ ಅದಾವು ಈ ಹುಡುಗ ನೋಡಿದ್ರೆ ಹಿಂಗೆ ಮಾಡೈತಿ ತಮ್ಮನ ಲಗ್ನದಾಗ ಇವ್ನು ಬೇಕಿತ್ತ ಸರಿ ಆತ ಕಾರ್ ತೊಗೊಂಡು ಹೊಂಟಿಯೇನ ಹೋಗ್ಬೇಕು ಕಾರ್ ತೊಗೊಂಡು ಹೊಂಟೆ ನೀ ಬರ್ತೀಯನ ಬರ್ತೇನೆ ನಡಿಯವ ಬರ್ತೇನೆ ನಡಿ ಅದು ಯಾ ಸುಂದರ ಹಿಂಗಿನ ಮದುವೆ ಮಾಡ್ಕೊಂಬಂದಾನೆ ಏನೋ ಕೇಳ್ತಾನೆ ಪಾಪ ನನ್ನ ಮಗಳಿಗೆ ಅದು ಎಷ್ಟು ಮನ್ಸಿಗೆ ಬೇಜಾರಾಗೈತೆ ಏನಂತಾಗ ಏನು ಕೊಡ್ಡಿ ಕುಂಟಿ ಹಚ್ಕೊಂಡು ನಿಂತಾನೆ ಬರ್ತೇನೆ ನಡಿ ನಡಿ ಹೋಗೋಣ ಚಲೋ ಆತು ಒಂದೇದವ ಲಗ್ನಕ್ಕೆ ಒಲ್ಲೆ ಅಂತೇಳಿ ಇವಾಗ ನಮ್ಮ ಮದುವೆ ಮಾಡ್ಕೊಂಡ ಮ್ಯಾಗ ಹಿಂಗೆ ಮಾಡಿದ್ರೆ ಏನು ಮಾಡ್ಬೇಕಿತ್ತು ಬೇವ ಆತಾಗ ಅತ್ತೀರ ಒಂಚೂರು ಬಂಗಾರದ ಅಂಗಡಿಗೆ ಹೋಗಿ ಬರ್ಬೇಕಿತ್ತಲ್ರಿ ಅತ್ತೀರ ಎಲ್ಲ ಆಗ್ಯಾವ ಚೀಟಿ ಒಂದು ತಿಂಗಳು ಬಿಟ್ಟು ಬಂದಿದ್ನಲ್ಲ ಮಾಡ್ಸಕ್ಕೆ ಹಾಕಿದ್ವಲ್ಲ ಆಗ್ಯಾವ ಕಾಂತತಿ ಒಂಚೂರು ಹೋಗಿ ಕೇಳ್ಬೇಕಿತ್ರಿ ಇಲ್ಲ ಈಗ ಒಂಚೂರು ನಮ್ಮ ತಂಗಿ ಮನೆಗೆ ಹೊಂಟೇವ್ ತಡಿ ಯಾಕ ಏನಾತ ಅವ ದೊಡ್ಡವ ಯಾವ್ದೋ ಹುಡುಗಿನ ಲಗ್ನ ಆಗಿ ಮನೆಗೆ ಬಂದಾನಂತ ಅದಕ್ಕೆ ನಮ್ಮ ತಂಗಿ ಫೋನ್ ಹಚ್ಚಿ ಬೇಜಾರು ಮಾಡ್ಕೊಂಡು ಅಳಕತ್ತಿದ್ಲ ಸ್ವಲ್ಪ ಏನಾಯ್ತ ಒಂಚೂರು ಹೋಗಿ ವಿಚಾರಿಸಿ ಮಾತಾಡ್ಸ್ಬರ್ತಂತಡಿ ಏನಾತ ಕೇಳ್ತೇನೆ ಅಯ್ಯೋ ದೇವ್ರಿ ಹೌದಾ ಸರಿ ಹೋಗ್ಯಾರ ಬರ್ರಿ ಹಂಗಾರ ಇದೇನ್ರಿ ಗ್ರಾಚಾರ ಅಂತ ನಾನು ತಗ ಪಾಪ ನೋಡಿ ಏನು ಮಾಡ್ತಿ ಪಾಪ ಆಕೆಗೆ ಎಷ್ಟು ಬೇಜಾರಾಗೈತಿ ಏನೋ ಹೋಗಿ ಬರ್ತೈತಳಿ ಸರಿ ಹೋಗಿ ಬರ್ರಿ ನೋಡ್ರಿ ಹಂಗಾರ ಬರ್ತಾ ಹೋಗೋದಾದ್ರೆ ಹೋಗ್ರಿ ಇಲ್ಲತ್ತಂದ್ರೆ ನಾಳೆ ಹೋರೋಟು ಇಲ್ಲ ಬಂಗಾರದ ಅಂಗಡಿಗೆ ಈಗೇನು ಸದ್ಯ ಇಲ್ಲ ತಡಿ ಇಲ್ಲ 2 ದಿನ ಬಿಟ್ಟು ಹೋಗ್ತೇನೆ ಸರಿ ಆಯ್ತು ಹಂಗಾರ ಒಂಚೂರು ಕೆಲಸ ಐತೆ ಮುಗಿಸ್ಕೊಂಡು ಬರ್ತೇನೆ ಮುಗಿಸ್ಕೊಂಬಂದು ಇಬ್ರು ಕೂಡ ಹೋಗೋಣಂತ ಅಲ್ಲ ಎಂಥ ಕೆಲಸ ಮಾಡೈತಲ್ರಿ ಅತ್ತಿಯಾರ ಹುಡುಗ ನೋಡಿ ಏನು ಮಾಡ್ತಿ ಅದಕ್ಕೆ ಏನು ಬಂದಿದ್ದಿತ್ತು ಅದಕ್ಕೆ